ಸಮಸ್ತ ಕೇವಲಿಗಳಿಗೆ ಜಯವಾಗಲಿ. ಸಮಸ್ತ ಗುರುಗಳಿಗೆ ಜಯವಾಗಲಿ. ಹೊಸ ತಂತ್ರಜ್ಞಾನ ಅಂದರೆ ಹೊಸ ಹೊಸ ಆವಿಷ್ಕಾರಗಳು ಅಜ್ಞಾನಿ ಮನುಷ್ಯರಿಗೆ ಎಷ್ಟು ದೊಡ್ಡ ಸಮಸ್ಯೆಯನ್ನು ತಂದು ಒಡ್ತವೆ ಅನ್ನೋದನ್ನ ಒಂದು ಬಹಳ ಮಹತ್ವಪೂರ್ಣ ಉದಾಹರಣೆ. ಒಂದು ಬಡ ಕುಟುಂಬ ಇತ್ತು. ಅವರಿಗೆ ಒಬ್ಬ ಮಗ ಇದ್ದ. ಅದು ಹಳ್ಳಿಯೇ ಪ್ರದೇಶ ಇತ್ತು. 4 ಎಕರೆ ಜಾಗ ಇತ್ತು. 2 ಎಕರೆ ಜಾಗವನ್ನು ಮಾರಿ ಒಬ್ಬನೇ ಹುಡುಗನಿಗೆ ಓದಿಸಿದ್ರು. ಕಲ್ಕತ್ತಾದಲ್ಲಿ ಅವನಿಗೆ ಕೆಲಸ ಕೂಡ ಸಿಕ್ತು. ಅಲ್ಲಿ ಅವನು ಒಂದು ನಿವೇಶ ಅಂದರೆ ಸೈಟ್ ತಗೊಂಡು ಮನೆ ಕೂಡ ಕಟ್ಟದ. ಮನೆ ಓಪನ್ ಮಾಡಬೇಕಿದ್ರೆ ಈಗ ಅಪ್ಪ ಅಮ್ಮನನ್ನ ಹಳ್ಳಿಯಿಂದ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಹಳ್ಳಿಗೆ ಬಂದ. ಅಲ್ಲಿ ಮನೇಲಿ ಗಂಡ ಹೆಂಡತಿಗೆ ಜಗಳ ಪ್ರಾರಂಭ ಆಯಿತು. ನಾನು ಹೋದ್ರೆ ಇಲ್ಲಿ ಮನೆ ನೋಡ್ಕೊಳ್ಳೋರಿಲ್ಲ, ಎಮ್ಮೆ ನಿನಗೆ ಹಾಲು ಕೊಡೋದಿಲ್ಲ, ಹಾಗೆ ಹೀಗೆ ಅಂತ ಹೇಳಿ ಕೊನೆಯದಾಗಿ ಅವರ ಜಗಳದಲ್ಲಿ ಒಂದು ತೀರ್ಮಾನ ಆಯಿತು. ಏನು ಅಂತಂದ್ರೆ, ತಾಯಿ ಅಲ್ಲೇ ಇರುವವಳು, ಅಪ್ಪ ಮಗನ ಜೊತೆಗೆ ಹೋಗುವವನು. ಎಲ್ಲಿಗೆ? ಗೃಹ ಪ್ರವೇಶಕ್ಕೆ, ಕಲ್ಕತ್ತಾಕ್ಕೆ. ಅವಾಗ ಅಪ್ಪನನ್ನು ಕರ್ಕೊಂಡು ಮಗ ಹೊರಟು ಹೋಗಿ ಅಲ್ಲಿ ಬಸ್ನಲ್ಲಿ ಇಳಿದ ಕೆಳಗಡೆ ಬಸ್ ಸ್ಟ್ಯಾಂಡ್ನಲ್ಲಿ ಅವನನ್ನು ಕೂರಿಸ್ದ. ಆಟೋ ತರಬೇಕು ಅಂತೇಳಿ ಹೊರಗಡೆ ಹೋದ ಮಗ. ಆವಾಗ ಅಪ್ಪ ಆ ಕಡೆ ಪಾಪ ನೋಡ್ತಾ ಇದ್ದಾನೆ. ಅವನು ಇದುವರೆಗೆ ಸಿಟಿಯನ್ನು ನೋಡಿರಲಿಲ್ಲ. ಆವಾಗ ಒಂದು ಲಿಫ್ಟ್ ಮೇಲೆ ಕೆಳಗಡೆ ಹೋಗೋದನ್ನು ನೋಡ್ತಾ ಇದ್ದ ಅವನು, ಯಾರೋ ಅಜ್ಜ ಕೂತ್ಕೊಂಡು. ಅವಾಗ ಏನಾಯ್ತು ಅಂತಂದ್ರೆ, ಒಂದು ಹಣ್ಣು ಮುದುಕಿ ಅಂದರೆ ಕೋಲು ಊರುತ್ತಾ ಬಂದ್ಲು. ಆ ಲಿಫ್ಟ್ ಬಾಗಿಲು ಓಪನ್ ಆಯಿತು. ಅದರ ಒಳಗಡೆ ಹೋದ್ಲು. ಲಿಫ್ಟ್ ಮೇಲೆ ಹೋಯ್ತು. ಒಂದು 2-3-4 ನಿಮಿಷಗಳಲ್ಲಿ ಲಿಫ್ಟು ಮರಳಿ ಕೆಳಗಡೆ ಬಂತು. ಆವಾಗ ಮತ್ತೆ ಬಾಗಿಲು ಓಪನ್ ಆಯಿತು. ಒಂದು ಅತ್ಯಂತ ಸುಂದರವಾದ ಅಪ್ಸರೆ ಅಂತ ಹುಡುಗಿ ಹೊರಗಡೆ ಬಂದ್ಲು. ಆವಾಗ ಅಷ್ಟೊತ್ತಿಗಾಗಲೇ ಆಟೋ ತಗೊಂಡು ಮಗ ಬಂದ. ಮಗನಿಗೆ ಆ ಅಜ್ಜ ಅಂದ, ಬಹಳ ಅಜ್ಜ, ವಯಸ್ಸಾಗಿತ್ತು ಅವನಿಗೆ. ಅಜ್ಜ ಅಂದ, ಮಗನೇ, ಇಲ್ಲಿ ಈ ವ್ಯವಸ್ಥೆ ಇದೆ ಅಂತ ಹೇಳಿ ನೀನು ನನಗೆ ಯಾಕೆ ಹೇಳಿಲ್ಲ? ಮಗ ಕೇಳ್ದ ಆಶ್ಚರ್ಯವಾಗಿ, ಏನು ವ್ಯವಸ್ಥೆಯಪ್ಪ, ಏನು ಬೇಕು ನಿನಗೆ? ಅಲ್ಲ, ಆ ಡಬ್ಬದೊಳಗಡೆ ಮುದುಕಿಯನ್ನು ಹಾಕಿದ್ರೆ ಹುಡುಗಿ ಆಗಿ ವಾಪಸ್ ಬರ್ತಾಳೆ ಅಂತ ಅಂದ್ರೆ ನಿನ್ನ ಅಮ್ಮನನ್ನು ನಾ ಕರ್ಕೊಂಡು ಬರ್ತಿದ್ನಲ್ಲೋ ಅಂತ ಅಂದ.